ವಿಕ್ರಾಂತ್ ಹೊರಡೋಣವಾ? ಹಾಮ ತೇಜು ಹೊರಡೋಣ. ಅವರೇ ಬರ್ತೀನಿ. ಸರಿ, ಹುಷಾರು. ಬಾಯನ್ನು ಬರ್ತೀನಿ ಪಲ್ಲವಿಯವರೇ, ಬರ್ತೀನಿ. ಬಾಯ್ ಟಟೋ. ಏಯ್, ಏನ ಹಿಂಗ್ ನಿಂತಿದ್ಯಾ? ಟಟೋ. ಏ ಬಿಡ್ರಿ. ಪಲ್ಲವಿ, ಕತ್ತಲ್ ಚೇಂಜ್ ಆಗಿದ್ಯಾ? ಯಾವಾಗ ತಗೊಂಡೆ? ತಗೊಂಡಿದ್ದಲ್ಲ ಗೀತಕ್ಕ, ವಿಕ್ರಾಂತ್ ಅವರು. ಓ, ನಮ್ಮ ಹೀರೋ ಗಿಫ್ಟ್ ಕೊಟ್ಟಿದ್ದ? ತುಂಬಾ ಚೆನ್ನಾಗಿದೆ. ಎಲ್ರು ಬರ್ತ್ಡೇ ಬಾಯ್ಗೆ ಗಿಫ್ಟ್ ಕೊಟ್ರೆ, ಇಲ್ಲಿ ಬರ್ತ್ಡೇ ಬಾಯ್ ಗಿಫ್ಟ್ ಕೊಟ್ಟಿದ್ದಾನೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ವಿಕ್ರಾಂತ್ ಲೈಫಲ್ಲಿ ಪಲ್ಲವಿ ಎಷ್ಟು ಮುಖ್ಯ ಅನ್ನೋದು. ನಮ್ ವಿಕ್ರಾಂತ್ ತುಂಬಾ ಒಳ್ಳೆ ಹುಡುಗ. ವಿಕ್ರಾಂತ್ ಏನ್ ಹೇಳಿದ್ರು ಅಂತ ನೀನ್ ಕೇಳಿಸ್ಕೊಂಡ್ಯಾ ಪಲ್ಲವಿ? ಅನುಗೆ ಸದಾ ನಿನ್ನ ಕಾಪಾಡ್ತೀನಿ ಅಂತ ಹೇಳಿದ್ರು. ನಿಜ ಪಲ್ಲವಿ, ವಿಕ್ರಾಂತ್ ನಿಜವಾಗ್ಲೂ ಜೆಂಟ್ಲ್ಮನ್. ಅಬ್ಬಬ್ಬಬ್ಬಬ್ಬಬ್ಬಾ, ಏನು ಇವತ್ತು ಅವನ್ನ ಹೊಗ್ಲಕ್ಕೆ ನೀವೆಲ್ರೂ ಕಾಂಟ್ರಾಕ್ಟ್ ತಗೊಂಡಿದ್ದೀರಾ? ಜಗತ್ತಲ್ಲಿ ಯಾರು ಅಂತವ್ರು ಇಲ್ವೇ ಇಲ್ಲ, ಆ ತರ ಮಾತಾಡ್ತಿದ್ದೀರಾ. ಏ ಗೀತಾ, ಏನೇ ನಿನ್ ಪ್ರಾಬ್ಲಮ್ಮು? ಮುದ್ಕೆ, ನಂದೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ಎಂಜಾಯ್ ಮಾಡಿ. ಉಳಿದಿದೆ ಕತೆ. ಬಾ. ರೀ, ಆ ವಿಕ್ರಾಂತು ಪಲ್ಲವಿ ಕುತ್ತಿಗೆಗೆ ನೆಕ್ಲೆಸ್ ಹಾಕ್ತಾರೀ. ಕೂಡಿಸ್ಲಿ ಬಿಡೆ. ರೀ, ಅವಳ ಕೈಗೆ ಅವನ್ ಬಳೆ ತೊಡಸ್ತಾ. ತೋಡಿಸ್ಲಿ ಬಿಡೆ. ಅಷ್ಟೇ ಅಲ್ಲ ರೀ, ಕಾಲ್ಗೆಜ್ಜೆನೂ ಹಾಕ್ತಾ. ಕಾಲ್ಗೆಜ್ಜೆ ಹಾಕ್ದೆ ಇನ್ನೇನ್ ಸೊಂಟಕ್ಕ ಹಾಕ್ತಾರೆ. ಇವತ್ತಿಷ್ಟೆಲ್ಲ ಮಾಡ್ದವನು ನಾಳೆ ಅವಳ ಹಣೆಗೆ ಸಿಂಧೂರ ಇಡಲ್ಲ ಅಂತ ಏನ್ ಗ್ಯಾರಂಟಿ ರೀ? ಅಷ್ಟೇ ಅಲ್ಲ ಕಡೆ, ನಾಡಿದ್ದು ಒಳ್ಳೆ ಮುಹೂರ್ತ ಇದೆಯಂತೆ, ತಾಳಿನೂ ಕಟ್ತಾನೆ. ನೋವೇ, ನಾನಂತೂ ಈ ಮದ್ವೆ ನಡೆಯೋದಕ್ಕೆ ಬಿಡೋದಿಲ್ಲ. ಶುರುವಾಯ್ತಪ್ಪ ಇವ್ರದ್ದು ಗ್ಯಾಸ್ ಟ್ರಬಲ್ಲು. ರೀ, ಈ ಮದ್ವೆನ ಹೇಗ್ ನಿಲ್ಲಿಸ್ಲಿ? ಪಲ್ಲವಿ ಗಂಡ ತ್ರಿವಿಕ್ರಮ್ನ ಕರ್ಕೊಬಂದು ನಿಲ್ಲಿಸ್ಬಿಡ್ಲಾ? ಸ್ವಲ್ಪನಾದ್ರೂ ಖುಷಿಯಾಗಿರ್ಲಿ ಅಂತ ಹಾರೈಸೆ. ನಗ್ನಗ್ತಾ ಖುಷಿಯಿಂದ ತಲೆ ಮೇಲೆ 2 ಅಕ್ಷತೆ ಕಾಳು ಹಾಕು. ರೀ, ಯಾವುದೇ ಕಾರಣಕ್ಕೂ ಅವಳ ತಲೆಗೆ ಅಕ್ಷತೆ ಕಾಳು ಹಾಕೋದಕ್ಕೆ ನಾನ್ ಬಿಡೋದಿಲ್ಲ. ಹಂಗೆಲ್ಲಾದ್ರೂ ಆಯ್ತು ಅಂದ್ರೆ ನನ್ ಬಾಯಿಗೆ ಅಕ್ಕಿ ಕಾಳೆ. ಈಗೇನು, ಅವಳು ಮದುವೆಯಾಗಿ ಹೋದ್ರೆ ಈ ಮನೆ ಖರ್ಚು ನಿಭಾಯಿಸೋದು ಕಷ್ಟ ಆಗತ್ತೆ ಅಂತ ತಾನೇ ನಿನ್ನ ಭಯ? 100% ರೀ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನಾನಿಲ್ವೇನಿ? ನೀವಾ? ನಿಮ್ ಮುಖ ನೋಡಿ, ಸೀರಿಯಸ್ ಆಗಿರೋ ಟೈಮಲ್ಲಿ ಕಾಮಿಡಿ ಮಾಡಿದ್ರೆ ನಂಗೆ ಕೆಟ್ಟ ಕೋಪ ಬರುತ್ತೆ. ಅಂದ್ರೆ ನನ್ನ ಕೈಲಿ ಆಗಲ್ಲ ಅಂತ ನೀ ಹೇಳ್ತಿರೋದು? ಅದನ್ನ ಬಾಯ್ಬಿಟ್ಟು ಹೇಳ್ಬೇಕಾ? ಇಷ್ಟು ವರ್ಷ ನೀವು ದುಡ್ಡು ದಬಾಕಿದ್ ನಾನ್ ನೋಡಿಲ್ವಾ? ಇಷ್ಟು ವರ್ಷ ನಡೆದಿರೋದೇ ಬೇರೆ ಕತೆ, ಇನ್ನು ಮುಂದೆ ನಡೆಯೋದು ಬೇರೆನೇ ಕತೆ. ಪಲ್ಲವಿ ಖುಷಿಯಾಗಿರ್ತಾಳೆ ಅಂತಂದ್ರೆ ಕೂಲಿ ಮಾಡಿದ್ರು ನಾನು ಸಾಕ್ತೀನಿ ಕಣೆ. ಕೂಲಿನಾ? ರೀ, ನೀವು ಕೂಲಿ ಕೆಲಸ ಮಾಡಿ ತಂದ್ಕೊಟ್ಟಿರೋ ಪುಡಿ ಕಾಸಲ್ಲಿ ನಾನ್ ಚಟ್ನಿ ಪುಡಿ ಕುಟ್ಟಕ್ ಆಗಲ್ಲ ರೀ. ನಾನ್ ಡೈಲಿ ಯೂಸ್ ಮಾಡೋ ಫೌಂಡೇಶನ್, ಕ್ರೀಮು, ಲಿಪ್ಸ್ಟಿಕ್, ಮತ್ತೆ ಈ ಮನೆಗ್ ಬೇಕಾಗಿರೋ ದಿನಸಿ ಐಟಮು ಎಲ್ಲ ಸೇರಿದ್ರು ತಿಂಗ್ಳಿಗೊಂದು 50,000 ಬೇಕು ರೀ. ಕೊಡಕ್ಕಾಗತ್ತೆ ನಿಮ್ಗೆ 50,000? ನೋಡ್ಚಿನ, ನಾನು ನಿನಗೆ ಮೃಷ್ಟಾನ್ನನೇ ತಿನ್ನಿಸ್ತೀನಿ ಅಂತ ಹೇಳ್ತಿಲ್ಲ. ಚಿತ್ರಾನ್ನ ತಿನ್ನಿಸಿದ್ರು ಪ್ರೀತಿಯಿಂದ ತಿನ್ನಿಸ್ತೀನಿ. ನಾನಿನ್ನ ಅರಮನೆಯಲ್ಲಿಟ್ಟು ರಾಣಿ ಥರ ನೋಡ್ಕೊತೀನಿ ಅಂತ ಹೇಳಲ್ಲ. ಆದರೆ ನನ್ನ ಹೃದಯನೇ
ಅರಮನೆ ಮಾಡಿ ಅಲ್ಲಿ ನಿನ್ನ ರಾಣಿ ಥರ ನೋಡ್ಕೋತೀನಿ. ನಮಗೆ 30-40 ಸೈಟ್ ಇಲ್ಲ ಅಂದ್ರೂ ಪರವಾಗಿಲ್ಲ ಕಣೆ, ಬಟ್ ನನ್ನ ಹೃದಯ ದಿಲ್ ಇದು ದೊಡ್ಡ ಗೋದಾಮು ಕಣೆ. ರೀ, ಇಂಥ ಕಿತ್ತೋಗಿರೋ ಡೈಲಾಗಿಂದ ನಮ್ಮ ಹೊಟ್ಟೆ ತುಂಬಲ್ಲ. ಕೇಳಿಸ್ಕೊಳ್ಳಿ, ನನ್ಗೆ ತಿಂಗ್ಳಿಗೊಂದ್ ಸೀರೆ ಬೇಕು, ಆಮೇಲೆ ಒಂದ್ ದೊಡ್ಡ ಮನೆ ಇರ್ಬೇಕು, ಅದು ನಮ್ ಸ್ವಂತದೇ ಆಗಿರ್ಬೇಕು, ಜೊತೆಗೆ ಒಂದ್ ಕಾರ್ ಇರ್ಬೇಕು ರೀ. ಇಷ್ಟೆಲ್ಲ ಕೊಡ್ತೀರಾ ಅಂದ್ರೆ ನನ್ಗೆ ಓಕೆ ಆಗತ್ತಾ? ಲೇ, ಈ ಗಂಡನ ಪ್ರೀತಿಗಿಂತ ನಿನಗೆ ಕಾರು ಮನೆನೇ ಹೆಚ್ಚಾಗೋಯ್ತೇನೆ. ಹೌದು ಮತ್ ನಮ್ ಪ್ರೀತಿ ರೀ, ಅದ್ರಿಂದ ಏನಾದ್ರು ಹೊಟ್ಟೆ ತುಂಬುತ್ತಾ? ದುಡ್ಡಿಲ್ಲ ಅಂದ್ರೆ ಹೆಣ್ಣನ್ನು ಸುಡೋದಿಕ್ ಬಿಡೋದಿಲ್ಲ ಜನ. ನಿನಗೆ ದುಡ್ಡಿನ ಭೂತ ಹಿಡಿದಿದೆ ಕಣೆ. ಮೊದ್ಲೇ ಅದರ ದೇವಸ್ಥಾನ ಕರ್ಕೊಂಡೋಗಿ ಭೂತ ಬಿಡಿಸ್ಬೇಕು. ರೀ, ನೀವ್ ಏನಾದ್ರೂ ಅನ್ಕೊಳ್ಳಿ, ನಾನಂತೂ ಪಲ್ಲವಿ ಮದ್ವೆ ಆಗೋದಕ್ ಬಿಡೋದಿಲ್ಲ. ಏಯ್, ನಿಂದಮ್ಮಯ್ಯ ಅಂತಿನ ಕಣೆ, ಹಾಗೆಲ್ಲ ಮಾತಾಡ್ಬೇಡವೆ, ಕೇಳೋದಕ್ಕೆ ಕಷ್ಟ ಆಗುತ್ತೆ. ಆ ಹುಡುಗಿನ ನೆಮ್ಮದಿಯಾಗಿರೋದಕ್ ಬಿಡೆ. ರೀ, ನೀವು ಕೈ ಹಿಡಿದ್ರು ಅಷ್ಟೇ, ಕಾಲ್ ಹಿಡಿದ್ರು ಅಷ್ಟೇ, ಅವಳು ನೆಮ್ಮದಿಯಾಗಿರೋದಕ್ಕೆ ನಾನ್ ಬಿಡೋದಿಲ್ಲ. ಅವಳು ಮದ್ವೆ ಆಗೋದಕ್ಕಂತೂ ಬಿಡೋದೇ ಇಲ್ಲ. ರೀ, ಅವಳು ಮದ್ವೆ ಆದ್ರೆ ನಾವೇನ್ ತಿರ್ಪೆ ಎತ್ಬೇಕಾ? ಹಂಗೂ ಆಗ್ಲೇಬೇಕು ಅಂದ್ರೆ ಆಗ್ಲಿ ಬಿಡಿ, ನನ್ಗೇನ್ ತೊಂದ್ರೆ ಇಲ್ಲ. ನಮ್ ಜೀವನಕ್ಕೊಂದ್ ದಾರಿ ಮಾಡಿ ಅವಳು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಷ್ಟೇ. ಏಯ್, ಕರ್ಮ. ಎಲ್ಲರೂ ಹುಟ್ಟಿದಾಗ ಅಂತ ಹತ್ಕೊಂಡು ಹುಡ್ತವೆ. ಇವಳು ಹುಟ್ಬೇಕಾದ್ರೆ ಹಣ 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 ಅಂತ ಹುಟ್ಟಿರ್ಬೇಕು. ಯಪ್ಪನ ಹೆಂಗೆ ಬಾಳಲ್ಲಿ, ಇಂಥ ಎಂಡ್ರು ಕಟ್ಕೊಂಡ ಹೆಂಗೆ ಸಂಸಾರ ಮಾಡಲಿ. ಏನ್ ಬಾಸು ಇಷ್ಟೊಂದು ಖುಷಿ ಆಗಿದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಆಕ್ಚುಲಿ ನಿಮ್ಗೊಂದು ಗುಡ್ ನ್ಯೂಸ್. ಪಲ್ಲವಿ ಅವ್ರಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತ ಅನ್ನಿಸ್ತಾ ಇದೆ. ಇರ್ಲಿ ಇರ್ಲಿ, ನನಗೇನು, ನನಗೂ ಅದೇ ಬೇಕಾಗಿದೆ. ನನಗಿವತ್ತು ಅವರೊಂದು ಡ್ರೆಸ್ ಗಿಫ್ಟ್ ಮಾಡಿದ್ರು. ಅವ್ರ ಮನೆಯವರೆಲ್ಲರೂ ಸೇರಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು. ಸೂಪರ್ ಬಾಸು. ಅವ್ರು ಬಾಯ್ ಬಿಟ್ಟು ಹೇಳಿದ್ರ ಪ್ರೀತಿ ಮಾಡ್ತೀನಿ ಅಂತ? ಅಯ್ಯೋ ನೋ, ಅಷ್ಟೆಲ್ಲ ಮುಂದುವರೆದಿಲ್ಲ. ಮತ್ತೆ ಆಕ್ಚುಲಿ ಮುಂಚೆ ನಾನೊಂದು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದೆ, ಅದನ್ನ ಅವ್ರು ಓಪನ್ ಸಹ ಮಾಡಿರಲಿಲ್ಲ. ಇವತ್ತು ಆ ಗಿಫ್ಟ್ ಬಾಕ್ಸ್ನ ನಾನೇ ಓಪನ್ ಮಾಡಿ ನನ್ನ ಕೈಯಾರೆ ಅವ್ರಿಗೆ ಬಳೆ ತೋರಿಸ್ದೆ. ಕಾಲ್ಗೆ ಜೇನು ಹಾಕ್ತೆ. ವಾವ್, ಅಮೇಜಿಂಗ್ ಬಾಸು. ಅವರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ರಂತೆ, ಸಾರಿ ಕೇಳಿದ್ರು. ನನ್ನ ಬಗ್ಗೆ ತುಂಬಾ ಒಳ್ಳೊಳ್ಳೆ ಮಾತುಗಳನ್ನ ಆಡಿದ್ರು. ಅವ್ರು ಖುಷಿ ಪಟ್ರು, ಥ್ಯಾಂಕ್ಸ್ ಹೇಳಿದ್ರು. ವಾವ್, ಇದಂತೂ ಅಮೇಜಿಂಗ್ ಬಾಸು. ನನಗೇನೋ ಇನ್ ಮುಂದೆ ನಾವಿಬ್ರು ಇನ್ನೂ ಹತ್ರ ಆಗ್ತೀವಿ ಅಂತ ಅನಿಸ್ತಿದೆ. ನನಗೂ ಅದೇ ಬೇಕಿತ್ತು ಬಾಸು. ನೀವಿಬ್ರು ಹತ್ರ ಆದ್ರೆ ನಾನು ನನ್ನ ಮಗುನ ಅವಳಿಂದ ಕಿತ್ಕೊಳಕ್ ಸಾಧ್ಯ, ನನ್ನ ಹಕ್ಕನ್ನ ಕೇಳ್ಕೊಳಕ್ ಸಾಧ್ಯ. ನನಗಂತೂ ಎಷ್ಟು ಖುಷಿ ಆಯ್ತು ಗೊತ್ತಾ. ವಾವ್, ಕಂಗ್ರಾಟ್ಸ್ ಬಾಸು. ಬರ್ಡೇಗೆ ಒಳ್ಳೆ ಗಿಫ್ಟೇ ಸಿಕ್ಕಿದೆ. ಥ್ಯಾಂಕ್ ಯು. ನಿಮ್ಗೆ ಇನ್ನೊಂದು ವಿಷಯ ಹೇಳೋದೇ ಮರೆತುಬಿಟ್ಟೆ ನೋಡಿ. ಅನು ನನ್ನ ಜೊತೆ ತುಂಬಾ ಪ್ರೀತಿಯಿಂದ ನಡ್ಕೊಂಡ್ಲು. ಹೌದಾ? ನನಗೆ ಪ್ರೀತಿಯಿಂದ ಕೇಕ್ ತಿನ್ಸಿದ್ಲು, ಖುಷಿಯಾಗಿ ಮಾತಾಡಿದ್ಲು.